ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧಿ ರಾಹುಲ್ ಗಾಂಧಿಗೆ ವಿರೋಧಿ ಕಾಂಗ್ರೆಸ್ ನಾಯಕರಿಗೆ ಸಜ್ಜಗಟ್ಟ ನಾಯಕರಿಗೆ ನೀತಿಗಟ್ಟ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ನಾಯಕರಿಗೆ ಬರೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಚಾಮರಾಜನಗರ ಜಿಲ್ಲಾ ಘಟಕದ ಎಸ್ಸಿ ಮೋರ್ಚಾ, ಎಸ್ಟಿ ಮೋರ್ಚಾ, ಒಬಿಸಿ ಮೋರ್ಚಾ ಮತ್ತು ಪೇರೆಂಟ್ ಪಾರ್ಟಿಯಿಂದ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಅಮೆರಿಕದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಏನು, ಒಂದು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾ ಇರುವಾಗ ಮಾಡಿರುವಂತಹ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಏನಂತಂದ್ರೆ, ಒಂದು ಹುಡುಗ ಒಂದು ಪ್ರಶ್ನೆ ಕೇಳಿದ್ದಾನೆ, ಭಾರತದಲ್ಲಿ ಮೀಸಲಾತಿಯನ್ನ ಎಲ್ಲಿವರೆಗೆ ಮುಂದುವರಿಸ್ತೀರಿ ಅಂತ. ಎಲ್ಲಿವರೆಗೆ ಮುಂದುವರಿಸ್ತೀರಿ ಅನ್ನೋ ಮಾತಿದೆಯಲ್ಲ, ಅದು ಪ್ರಿಪೇರ್ಡ್. ಮಾಧ್ಯಮದ ಗೆಳೆಯರಿಗೆ ಅರ್ಥ ಆಗಬೇಕು, ಅದು ಪ್ರಿಪೇರ್ಡ್, ತಯಾರು ಮಾಡಿರೋದು. ರಾಹುಲ್ ಗಾಂಧಿ ಅವರ ಮಾತನ್ನ ಅವ್ರಿಗೆ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅನ್ನೋದನ್ನ ಪ್ರಿಪೇರ್ ಮಾಡಿ ಮಾಡುವಂಥದ್ದು. ಸೊ ಎಲ್ಲಿವರೆಗೆ ನೀವು ಭಾರತದಲ್ಲಿ ಮೀಸಲಾತಿಯನ್ನ ಮುಂದುವರಿಸ್ತೀರಿ ಅನ್ನೋ ಪ್ರಶ್ನೆ ಹಿಂದೆ ಆದಷ್ಟು ಬೇಗ ಇದನ್ನ ರದ್ದು ಮಾಡಿ ಅನ್ನೋ ಅರ್ಥ ಇದೆ. ಅದನ್ನ ರಾಹುಲ್ ಗಾಂಧಿ ಅವರು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಯಾವಾಗ ನ್ಯಾಯ ಸಿಗುತ್ತೆ ಎಲ್ರಿಗೂ, ಆವತ್ತು ನಮ್ಮ ಪಕ್ಷ ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಧ್ಯಮದ ಮುಂದೆ ಒಂದು ಸತ್ಯವನ್ನ ಬಿಚ್ಚಿಡ್ತಾ ಇದ್ದೀನಿ ನಾನು. ಇದು ಅಮೆರಿಕದಲ್ಲೇ ನಡೀತಾ ಇರೋ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ಸಾಕ್ಷಿ ಇದೆ. ನೀವು ಕೂಡ ಇಂಟರ್ನೆಟ್ ಅಲ್ಲಿ ಹೋಗಿ ಇದನ್ನ ನೋಡಬಹುದು. ಸ್ಯಾಮ್ ಪಿಟ್ರೋಡಾ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಮೆರಿಕದಲ್ಲಿ ವಾಸ ಮಾಡ್ತಾರೆ. ಈ ಮನುಷ್ಯ ಮೀಸಲಾತಿ ವಿರೋಧಿ, ಸಂವಿಧಾನದ ವಿರೋಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಯು. ಏನ್ ಹೇಳ್ತಾನೆ, ನವೆಂಬರ್ 26ನೇ ತಾರೀಕು ಸುಧೀಂದ್ರ ಕುಲಕರ್ಣಿ ಅಂತ ಒಬ್ರು ಒಂದು ಲೇಖನ ಮಾಡ್ತಾರೆ. ಆ ಲೇಖನದಲ್ಲಿ ಯಾರು ಸಂವಿಧಾನದ ಕರ್ತೃ ಅನ್ನೋ ಗೊಂದಲದ ಲೇಖನ ಮಾಡ್ತಾರೆ. ಅದನ್ನ ಡಿಫೆಂಡ್ ಮಾಡ್ಕೊಂಡಂತ ಶ್ಯಾಮ್ ಪಿಟ್ರೋಡಾ ಮಾತಾಡಿರೋ ಮಾತನ್ನ ನಾನು ಹೇಳ್ತೀನಿ. ಆಮೇಲೆ ಸಿದ್ದರಾಮಯ್ಯನವರು, ಮಾದೇವಪ್ಪನವರು ನನಗೆ ಉತ್ತರ ಕೊಡಬೇಕು. ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ ತಾಕತ್ತಿದ್ರೆ ನಾನು ಕೇಳುವಂತ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವರು. ನಿನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನ ಕೆಟ್ಟದಾಗಿ ಮಾತಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು. ಏನಂತಂದ್ರೆ ನೋಡಿ, ಅಂಬೇಡ್ಕರ್ ಈಸ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈಸ್ ದ ಬಿಗ್ಗೆಸ್ಟ್ ಫಾಲ್ಸಿಫಿಕೇಶನ್ ಆಫ್ ಅವರ್ ಕಂಟ್ರೀಸ್ ಮಾಡರ್ನ್ ಹಿಸ್ಟ್ರಿ. ಇದರ ಅರ್ಥ ಏನು ಅಂತಂದ್ರೆ, ಅಂಬೇಡ್ಕರ್ ಸಂವಿಧಾನ ಜನಕ ಅಂತಕ್ಕಂಥದ್ದು ಆಧುನಿಕ ಭಾರತದ ದೊಡ್ಡ ಸುಳ್ಳು ಅಂತ ಹೇಳಿದ್ದಾನೆ ಸ್ಯಾಮ್ ಪಿಟ್ರೋಡಾ. ಅವನು ರಾಹುಲ್ ಗಾಂಧಿಯ ಟೂರ್ ಪ್ರೋಗ್ರಾಮ್ ನ ಫಿಕ್ಸ್ ಮಾಡಿರೋದು. ಇದು ಏನ್ ಸುತ್ತ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳ್ಬೇಕು, ನನಗೆ ಸಾರ್ವಜನಿಕರ ಮುಂದೆ ಹೇಳ್ಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ ಬಂಧುಗಳೇ,
ಕಾಂಗ್ರೆಸ್ ಪಾರ್ಟಿ ಮೀಸಲಾತಿಯ ಪ್ರಶ್ನೆ ಬಂದ ದಿನದಿಂದ ವಿರೋಧ ಮಾಡ್ಕೊಂಡು ಬಂದಿದೆ. 1902ರಲ್ಲಿ ಮೀಸಲಾತಿಯನ್ನ ಕೊಲ್ಲಾಪುರ ಪ್ರಾಂತ್ಯದಲ್ಲಿ ಶಾಹು ಮಹಾರಾಜರು ಜಾರಿಗೆ ತರಬೇಕು ಅಂದಾಗ ಅದನ್ನ ವಿರೋಧ ಮಾಡಿದವರು ಕಾಂಗ್ರೆಸ್. ನಮ್ಮ ಮೈಸೂರು ಸಂಸ್ಥಾನದಲ್ಲಿ 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ತಂದಾಗ ಅದನ್ನ ವಿರೋಧ ಮಾಡಿದವರು ಕಾಂಗ್ರೆಸ್. 1920ರಿಂದ 32ರವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಪರವಾಗಿ ಶೋಷಿತ ವರ್ಗಗಳ ಹಕ್ಕುಗಳ ಪರವಾಗಿ ಹೋರಾಟ ಮಾಡಿದಾಗ ಅದನ್ನ ವಿರೋಧ ಮಾಡಿದವರು ಗಾಂಧೀಜಿ ಮತ್ತು ಕಾಂಗ್ರೆಸ್. ಸಂವಿಧಾನ ಬಂದ ಮೇಲೆ 1961ರಲ್ಲಿ ಜವಾಹರ್ಲಾಲ್ ನೆಹರು ವಿರೋಧ ಮಾಡಿದ್ರು. ನನ್ನ ಹತ್ರ ದಾಖಲೆ, ಇದಕ್ಕೆಲ್ಲ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಇದಕ್ಕೆ ನೀವು ಕಾಂಗ್ರೆಸ್ ಸೇರ್ಕೊಳ್ಳೋದಕ್ಕಿಂತ ಮೊದಲೇ ಏನ್ ಮಾತಾಡ್ತಿದ್ರಿ ಅನ್ನೋದನ್ನ ಹೇಳ್ಬೇಕೀಗ. ಎಚ್ ಸಿ ಮಾದೇವಪ್ಪ ಉತ್ತರ ಕೊಡ್ಬೇಕು ಇದಕ್ಕೆ. ನೆಹರು ಏನ್ ಹೇಳಿದ್ದಾರೆ, ಮೀಸಲಾತಿ ಯಾವ ರೀತಿ ಮೀಸಲಾತಿಗೂ ನನ್ನ ಒಪ್ಪಿಗೆ ಇಲ್ಲ. ಮೀಸಲಾತಿ ಭಾರತವನ್ನ 2ನೇ ದರ್ಜೆಯ ರಾಷ್ಟ್ರವಾಗಿ ಮಾಡುತ್ತೆ ಅಂತ ಹೇಳಿದ್ದಾರೆ ನೆಹರು. ಅವರು ಮೊಮ್ಮಗ ಮಾತಾಡ್ತಾ ಇರೋದೀಗ. ಸಂವಿಧಾನದಲ್ಲಿ SC ST OBCಗಳ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಇರ್ತಕ್ಕಂಥ ಮೀಸಲಾತಿ ಮೂಲಭೂತ ಹಕ್ಕು. ರಾಹುಲ್ ಗಾಂಧಿ ಎಲ್ಲ ಅವರ ಅಪ್ಪ ಬಂದು ಚೇಂಜ್ ಮಾಡಕ್ಕಾಗಲ್ಲ ಇದನ್ನ. ಇದು ಮೂಲಭೂತ ಹಕ್ಕು. ಇಷ್ಟು ಕನಿಷ್ಠ ಪ್ರಜ್ಞೆ ಇಲ್ವಾ ರಾಹುಲ್ ಗಾಂಧಿಗೆ, ಅಥವಾ ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡಬೇಕು. ಭಾರತೀಯ ಜನತಾ ಪಾರ್ಟಿ 100 ಸತಿ ಕ್ಲಾರಿಫೈ ಮಾಡಿದ್ದೀವಿ. ಏನಂತ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿವರೆಗೆ ಮೀಸಲಾತಿ ಇರುತ್ತೆ ಅಂತ ಮಾತಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಮೊನ್ನೆ ಆಗಸ್ಟ್ 1ರಲ್ಲಿ. ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಕೆನೆ ಪದರವನ್ನ ಮೀಸಲಾತಿ ವ್ಯಾಪ್ತಿಯಿಂದ ತೆಗಿಬೇಕು ಅಂದಾಗ ಮಾರನೇ ದಿನನೇ ಸೆಂಟ್ರಲ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಯಾವ ಕಾರಣಕ್ಕೂ ಕೆನೆ ಪದರವನ್ನ ತೆಗೆಯೋ ಪ್ರಶ್ನೆನೇ ಇಲ್ಲ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ಯಾರು ಮೀಸಲಾತಿ ವಿರೋಧಿ? ನಿಮ್ ರಾಹುಲ್ ಗಾಂಧಿ, ನಿಮ್ ಕಾಂಗ್ರೆಸ್, ನೀವು ಸೇರ್ಕೊಂಡಿದ್ದೀರಲ್ಲ ಕಾಂಗ್ರೆಸ್, ಅದು ಮೀಸಲಾತಿ ವಿರೋಧಿ. ಆ ಮೀಸಲಾತಿ ವಿರೋಧಿ ಮನಸ್ಥಿತಿಯ ಒಂದು ಪ್ರತಿರೂಪ ರಾಹುಲ್ ಗಾಂಧಿ ಅವರು ಮಾತಾಡಿರೋದು. ರಾಹುಲ್ ಗಾಂಧಿ ಅವರು ಮಾತಾಡಿರೋದು ಇದೆಯಲ್ಲ, ಅದರ ಪ್ರತಿರೂಪ. ಹಾಗಾಗಿ ಇಂತಹ ಸಂವಿಧಾನ ವಿರೋಧಿ, ದಲಿತರು, ಹಿಂದುಳಿದ ಜಾತಿಗಳ ವಿರೋಧಿ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲ. ಮಿಸ್ಟರ್ ರಾಹುಲ್ ಗಾಂಧಿ, ಇಫ್ ಯು ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ದಿ ಕಾನ್ಸ್ಟಿಟ್ಯೂಷನ್, ಪ್ಲೀಸ್ ರಿಸೈನ್ ಟು ಯುವರ್ ಮೆಂಬರ್ಶಿಪ್ ಅಂಡ್ ಕಮ್ ಬ್ಯಾಕ್ ಟು ದ ಪೀಪಲ್. ಇದು ನಮ್ಮ ಒತ್ತಾಯ. ಮೀಸಲಾತಿಯನ್ನ ರಕ್ಷಣೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧವಾಗಿದೆ. ನಾವು ಮೀಸಲಾತಿಯನ್ನ ರಕ್ಷಣೆ ಮಾಡ್ಕೋತೀವಿ. ರಾಹುಲ್ ಗಾಂಧಿ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ತಾತ ಬಂದರೂ ಮೀಸಲಾತಿಯನ್ನ ತೆಗಿಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಜ್ಜಾಗಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕು. ಕಾಂಗ್ರೆಸ್ ಹಟಾವೋ, ಮೀಸಲಾತಿ ಬಚಾವೋ. ಕಾಂಗ್ರೆಸ್ ಹಟಾವೋ, ಮೀಸಲಾತಿ ಬಚಾವೋ. ಕಾಂಗ್ರೆಸ್ ಹಟಾವೋ, ಮೀಸಲಾತಿ ಬಚಾವೋ. ಕಾಂಗ್ರೆಸ್ ಹಟಾವೋ, ಮೀಸಲಾತಿ ಬಚಾವೋ ಅನ್ನೋ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಸಾಂಕೇತಿಕವಾಗಿ ಭಾರತ್ ಮಾತಾ ಕಿ ಜೈ, बोलो भारत माता की जय. कांग्रेस हटाओ, मीಸಲಾತಿ बचाओ. कांग्रेस हटाओ, मीಸಲಾತಿ बचाओ. कांग्रेस हटाओ, मೀಸಲಾತಿ बचाओ. ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿಗೆ ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿಯನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿಯನ್ನ ಡಿಫೆಂಡ್ ಮಾಡ್ಕೊಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಬಂಧುಗಳೇ, ಬಹಳ ಶಾರ್ಟ್ ಪೀರಿಯಡ್ ಅಲ್ಲಿ ಎಲ್ಲರೂ ಬಂದು ಸಹಕರಿಸಿದ್ರಿ. ಈಗ ಬಹಳ ಡಿಸಿಪ್ಲಿನ್ ಆಗಿ ಲಾಸ್ಟ್ ಟೈಮ್ ಮಾಡಿದ್ರು ಹಂಗೆ ಒಂದು ಮಾನವ ಸರಪಳಿ ಮಾಡಿ
ಘೋಷಣೆ ಎಲ್ಲಿಂದ ಡಿಸ್ಪರ್ಸ್ ಆಗೋಣ. ಮಾನವ ಸರಪಳಿ ಅಂದ್ರೆ ಈ ಕಡೆನೂ ಬಸ್ಗಳು ಬರಬಾರ್ದು, ಆ ಕಡೆನೂ ಬಸ್ ಬರಬಾರ್ದು, ಕೈ ಕೈ ಹಿಡ್ಕೊಂಡು